ಸರ್ ರಾಜಕಾರಣಕ್ಕೆ ಎಂಟ್ರಿ ಆಗ್ತೀನಿ ಅಂದಾಗ ನಿಮ್ಮ ಸಜೆಷನ್ಸ್ ಏನಾಗಿತ್ತು? ಬೇಡ ಅಂತಾನೆ ಹೇಳಿದ್ದೆ. ಬೇಡ ಅಂತಾನೆ ಹೇಳಿದ್ದೆ. ಅಪ್ಪಾಜಿ ರಾಜಕಾರಣಿ ಆಗಿದ್ರು ಅಂತ ನಿಮಗೆ ಆ ಕಡೆ ಸೆಳೆತ ಜಾಸ್ತಿ ಆಯ್ತಾ ಅಥವಾ ನಿಮ್ಮಲ್ಲೇನೆ ನಾನು ರಾಜಕಾರಣಿ ಆಗಬೇಕು? ಇಲ್ಲ, ನನಗೆ ಆ್ಯಕ್ಚುಲಿ ನಾನು ಐ ಆಮ್ ಬ್ಯಾಕಿಂಗ್ ಸ್ವಲ್ಪ ಬ್ಯಾಕ್ ಡೋರಲ್ಲಿ ತಂದೆಯವರಿಗೆ ಮತ್ತು ಅಣ್ಣ ಧರ್ಮೇಗೌಡ ಇಬ್ಬರಿಗೂ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಬಾಂಧವ್ಯ ಭಾಳ ಚೆನ್ನಾಗಿದೆ. ಅಣ್ಣ ತಮ್ಮದು ಇವರು ಮೋರ್ ದ್ಯಾನ್ ಎ ಫ್ರೆಂಡ್ಸ್. ತಂದೆಯವರು ಶಾಸಕರಿದ್ದರು. ಅದೇ ಟೈಮಲ್ಲಿ ಧರ್ಮೇಗೌಡರು ಒಂದೇ ಕಾನ್ಸ್ಟಿಟ್ಯೂನ್ಸಿಲಿ 3 ಕಡೆ ಜಿಲ್ಲಾ ಪಂಚಾಯತಿಗೆ 3 ಬಾರಿ ಎಲೆಕ್ಟ್ ಆಗಿದ್ದರು. ಆವಾಗ ಅವರಿಬ್ಬರು ಪಾಲಿಟಿಕ್ಸಲ್ಲಿ ಇದ್ದಾರಲ್ಲ, ನಾನು ಬೇಡ ಅಂತ ಇದ್ದೆ. ಅದು ಬಿ ಎಲ್ ಶಂಕರ್ ಅವರು ಆ ಟೈಮಲ್ಲಿ ಇಲ್ಲಿ ಎಂ ಪಿಗೆ ನಿಲ್ಲಬೇಕಾಗಿತ್ತು ಅವರು. ಆಗ ಮುನ್ಸಿಪಾಲ್ಟಿನ ಇಲ್ಲಿ ಜನರಲ್ ಕೂಡ ಮಾಡಿಸ್ಕೊಂಬಂದರು. ಅವಾಗ ಬಿ ಎಲ್ ಶಂಕರ್ ನನಗೆ ಭಾಳ ಫೋರ್ಸ್ ಮಾಡಿ, ನಿಮ್ಮ ಮನೆ ವಾರ್ಡು ಇಲ್ಲಿ ನೀನು ನಿಲ್ಲೇಬೇಕು, ಮುನ್ಸಿಪಲ್ ಅಧ್ಯಕ್ಷ ಆಗಬೇಕು, ನಾನು ನೆಕ್ಸ್ಟು ಇದಕ್ಕೆ ಎಲೆಕ್ಷನ್ ನಿಲ್ತಾಯಿದ್ದೀನಿ ಅಂತ ಬಿ ಎಲ್ ಶಂಕರು ಹೇಳಿದರು. ಆಗ ಕಟ್ಟಿ ಬಿದ್ದು ನಾನು ಸ್ವಲ್ಪ ಆಚೆ ಈಚೆ ಮಾಡಿ ಅವ್ರು ಹೇಳಿದ ಮೇಲೆ ನಾನು ಇಲ್ಲಿ ಕಂಟೆಸ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಎಷ್ಟು ಓಟ್ ತಗೊಂಡು ರೆಕಾರ್ಡೆಡ್ ಓಟ್ ತಗೊಂಡು ನಾನು ಗೆದ್ದೆ ಈ ಭಾಗದಲ್ಲಿ.